ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನವೋನ್ನತಿ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ತರಗತಿಯಲ್ಲಿ ನಾವು ಕಂಪ್ಯೂಟರ್ ಜ್ಞಾನದ ಭಾಗ 2 ಅಧ್ಯಾಯವಾರು ಪ್ರಶ್ನೋತ್ತರಗಳ ಸರಣಿಯನ್ನು ಪ್ರಾರಂಭ ಮಾಡೋಣ. ಈ ಒಂದು ಸೆಷನ್ನ ಪ್ರಾರಂಭ ಮಾಡೋದಕ್ಕೂ ಮುಂಚೆ ಇನ್ನು ಯಾರೆಲ್ಲ ನನ್ನ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಈ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ನನಗೆ ಇನ್ನೂ ಹೆಚ್ಚಿನ ತರಗತಿಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹವನ್ನು ನೀಡುತ್ತೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಮೊದಲನೇ ಪ್ರಶ್ನೆಗೆ ಹೋಗೋಣ. ಸ್ನೇಹಿತರೆ, ಹಿಂದಿನ ಒಂದು ಭಾಗದಲ್ಲಿ ನಾನು 14 ಪ್ರಶ್ನೆಗಳನ್ನು ವಿವರಣೆ ಸಹಿತ ಕೊಟ್ಟಿದ್ದೇನೆ. ಈಗ 15ನೇ ಪ್ರಶ್ನೆ ನೋಡೋಣ. 15ನೇ ಪ್ರಶ್ನೆ, ಪ್ರಸ್ತುತ ಬಳಕೆಯಲ್ಲಿರುವ ಪ್ರೊಸೆಸರ್ ಯಾವುದು? ಉತ್ತರ ಮೈಕ್ರೋ ಪ್ರೊಸೆಸರ್. ಫ್ರೆಂಡ್ಸ್, ಇಲ್ಲಿ ನಾನು ಮೈಕ್ರೋ ಪ್ರೊಸೆಸರ್ಗಳನ್ನ ಒಂದು ಪಟ್ಟಿಯನ್ನು ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇಂಟೆಲ್ 4004, ಇಂಟೆಲ್ 80286, ಇಂಟೆಲ್ 80386, ಇಂಟೆಲ್ 80486 ಮತ್ತು ಪೆಂಟಿಯಮ್ ಅಂತ ಹೇಳಿ. ಪೆಂಟಿಯಮ್ ಅನ್ನೋದು ಕೂಡ ಒಂದು ಇಂಟೆಲ್ ಕಂಪ್ನಿಯ ಒಂದು ಮೈಕ್ರೋ ಪ್ರೊಸೆಸರ್ ಆಗಿರುತ್ತೆ. ಈ ಪೆಂಟಿಯಮ್ದು ಒಂದು ಕಂಟಿನ್ಯೂ ಆಗಿ ಹೋಗ್ತಾ ಇರುತ್ತೆ 1 2 3 ಅಂತ ಹೇಳಿ. ನೆಕ್ಸ್ಟು ಪೆಂಟಿಯಮ್ ಪ್ರೋ ಅನ್ನೋದು ಕೂಡ ಒಂದು ಮೈಕ್ರೋ ಪ್ರೊಸೆಸರ್ ಆಗಿದ್ದು ಇದು ಕೂಡ ಒಂದು ಇಂಟೆಲ್ನ ಒಂದು ಕಂಪ್ನಿಯದ್ದೇ ಆಗಿರುತ್ತೆ. ಪ್ರಸ್ತುತ ಬಳಕೆಯಲ್ಲಿರುವಂತಹ ಮೈಕ್ರೋ ಪ್ರೊಸೆಸರ್ಗಳು ಯಾವುದಪ್ಪ ಅಂತ ಹೇಳಿದ್ರೆ ಇಂಟೆಲ್ ಕೋರ್ ಆ್ಯಂಡ್ AMD ರೈಸನ್ ಅಂತ ಹೇಳಿ ಇವು ಪ್ರಸ್ತುತ ಬಳಕೆಯಲ್ಲಿರುವಂತಹ ಮೈಕ್ರೋ ಪ್ರೊಸೆಸರ್ಗಳಾಗಿರುತ್ತವೆ. ಓಕೆನಾ? ನೆಕ್ಸ್ಟು 16ನೇ ಪ್ರಶ್ನೆ, CPU-ನ ವೇಗವನ್ನು ಯಾವುದರಿಂದ ಅಳೆಯುತ್ತಾರೆ? ಉತ್ತರ ಕ್ಲಾಕ್ ಸೈಕಲ್ ಪರ್ ಸೆಕೆಂಡ್, ಮೆಗಾ ಹರ್ಟ್ಸ್, ಗಿಗಾ ಹರ್ಟ್ಸ್ ಮತ್ತು ಹರ್ಟ್ಸ್. ಇವುಗಳಿಂದ ನಾವು ಏನು ಮಾಡ್ತೀವಿ, CPU-ನ ವೇಗವನ್ನು ಮೆಜರ್ ಮಾಡ್ತಾರೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ 17ನೇ ಪ್ರಶ್ನೆ, IC ಚಿಪ್ ಬಳಸಿ ತಯಾರಾದ ಮೊದಲ ಕಂಪ್ಯೂಟರ್ ಯಾವುದು? ಉತ್ತರ IBM 360. IBM 360 ಅನ್ನೋದು IC ಚಿಪ್ ಬಳಸಿ ತಯಾರಾದಂತಹ ಮೊದಲ ಕಂಪ್ಯೂಟರ್ ಆಗಿರುತ್ತೆ. ಈ IBM ಅಂದರೆ ಏನಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಷಿನ್ ಅಂತ ಹೇಳಿ ಕರೀತಾರೆ. ಇದು ಅಮೆರಿಕ ದೇಶದ ಒಂದು ಕಂಪ್ಯೂಟರ್ ಆಗಿರುತ್ತೆ. ಈ ಕಂಪ್ಯೂಟರ್ನಲ್ಲಿ ಮೊದಲ ಬಾರಿಗೆ C ಮತ್ತು C++ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜನ್ನು ಬಳಸಲಾಗುತ್ತೆ. ಇದು 3ನೇ ತಲೆಮಾರಿನ ಒಂದು ಕಂಪ್ಯೂಟರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. 18ನೇ ಪ್ರಶ್ನೆ, ಪ್ರಪಂಚದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಉತ್ತರ CDC 6600 ಅಥವಾ ಕ್ರೇ 1 ಅಂತ ಹೇಳಿ ಕರೀತಾರೆ. ಈ CDC 6600 1964ರಲ್ಲಿ ಕಂಡುಹಿಡಿಯಲಾಗುತ್ತೆ. ಇದನ್ನು 1975ರಲ್ಲಿ ಕ್ರೇ 1 ಅಂತ ಹೇಳಿ ಮರುನಾಮಕರಣ ಮಾಡ್ತಾರೆ. ಯಾಕಪ್ಪ ಆ ಥರ ಮರುನಾಮಕರಣ ಮಾಡ್ತಾರೆ ಅಂತ ಹೇಳಿದ್ರೆ ಈ ಒಂದು ಸೂಪರ್ ಕಂಪ್ಯೂಟರ್ನ ಕಂಡುಹಿಡಿದವರು ಸೈಮನ್ ಕ್ರೇ ಅಂತ ಹೇಳಿ. ಈ ಒಂದು ಸೈಮನ್ ಕ್ರೇ ಅವ್ರನ್ನ ನಾವು ಸೂಪರ್ ಕಂಪ್ಯೂಟರ್ನ ಪಿತಾಮಹ ಅಂತಲೇ ಕರಿತೀವಿ. ಅದಕ್ಕೋಸ್ಕರ ಅವ್ರ ಹೆಸರನ್ನೇ ಇಲ್ಲಿ ಮರುನಾಮಕರಣವನ್ನು ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು? ಉತ್ತರ ಪರಮ್ 8000. ಈ ಒಂದು ಪರಮ್ 8000ಅನ್ನು 1991ರಲ್ಲಿ ಕಂಡುಹಿಡಿಯಲಾಗುತ್ತೆ. ಕಂಪನಿ ಬಂದು CDAC ಕಂಪನಿ, ಇದು ಪುಣೆಯಲ್ಲಿದೆ. ಈ ಒಂದು ಪರಮ್ 8000ಅನ್ನು ಕಂಡುಹಿಡಿದಂತಹ ವಿಜ್ಞಾನಿ ಯಾರು ಅಂತ ಹೇಳಿದ್ರೆ ವಿಜಯ್ ಭಟ್ಕರ್ ಅಂತ ಹೇಳಿ. ಈ ವಿಜಯ್ ಭಟ್ಕರ್ ಅವ್ರನ್ನ ಭಾರತದ ಸೂಪರ್ ಕಂಪ್ಯೂಟರ್ ಪಿತಾಮಹ ಅಂತ ಕೂಡ ಕರೀತಾರೆ. ಇದಿಷ್ಟು 19ನೇ ಪ್ರಶ್ನೆಯ ವಿವರಣೆಯಾಗಿತ್ತು. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ, ಪ್ರಸ್ತುತ ಪ್ರಪಂಚದಲ್ಲಿ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಯಾವುದು? ಉತ್ತರ ಫ್ರಾಂಟಿಯರ್. ಈ ಫ್ರಾಂಟಿಯರ್ ಅನ್ನೋದು ಪ್ರಸ್ತುತ ಪ್ರಪಂಚದಲ್ಲಿ ಅತಿ ವೇಗದ ಕಂಪ್ಯೂಟರ್ ಆಗಿದೆ. ಇದು ಅಮೆರಿಕ ದೇಶದಾಗಿದೆ. ಹಾಗಾದರೆ 2ನೇ ಸ್ಥಾನದಲ್ಲಿ ಯಾವುದಪ್ಪ ಇದೆ ಅಂತ ಹೇಳಿದ್ರೆ ತುಗಾಕೋ ಅಂತ ಹೇಳಿ ಜಪಾನ್ನ ಒಂದು ಕಂಪ್ನಿ ಆಗಿದೆ. ಈ ಜಪಾನ್ನ ಒಂದು ತುಗಾಕೋ ಅನ್ನೋ ಕಂಪ್ಯೂಟರ್ ಪ್ರಪಂಚದ 2ನೇ ಅತಿ ವೇಗದ ಕಂಪ್ಯೂಟರ್ ಆಗಿದೆ. 21ನೇ ಪ್ರಶ್ನೆ, ಭಾರತದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಯಾವುದು? ಉತ್ತರ ಐರಾವತ. ಈ ಐರಾವತ ಅನ್ನೋದು ಭಾರತದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಆಗಿದೆ ಅಟ್ ಪ್ರೆಸೆಂಟ್. ಇನ್ನು 2ನೇ ಸ್ಥಾನದಲ್ಲಿ ಯಾವುದೇ ಇದೆ ಅಂತ ಹೇಳಿದ್ರೆ ಪರಮ್ ಸಿದ್ಧಿ ಅಂತ ಹೇಳಿ. ಈ ಪರಮ್ ಸಿದ್ಧಿ ಅಂತ ಹೇಳೋದು ಭಾರತದ 2ನೇ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಆಗಿದೆ. ಹಾಗಾದರೆ ಐರಾವತ ಜಗತ್ತಿನಲ್ಲಿ ಎಷ್ಟನೇ ಪ್ಲೇಸ್ನಲ್ಲಿದೆ ಅಂತ ಹೇಳಿದ್ರೆ 75ನೇ ಪ್ಲೇಸ್ನಲ್ಲಿ
ಈ ಐರಾವತ ಅನ್ನೋ ಒಂದು ಕಂಪ್ಯೂಟರ್ ಇದೆ. ಭಾರತದಲ್ಲಿ ಮೊದಲನೇ ಪ್ಲೇಸಲ್ಲಿದ್ದರೆ ಇಡೀ ಪ್ರಪಂಚಕ್ಕೆ ಹೋಲಿಕೆ ಮಾಡಿಕೊಂಡಾಗ ಇದು 75ನೇ ಒಂದು ಸ್ಥಾನಕ್ಕೆ ಹೋಗುತ್ತೆ. ಓಕೆನಾ. 22ನೇ ಪ್ರಶ್ನೆ, ಸೂಪರ್ ಕಂಪ್ಯೂಟರ್ನ ವೇಗವನ್ನು ಯಾವುದರಲ್ಲಿ ಅಳೆಯುತ್ತಾರೆ? ಉತ್ತರ ಫ್ಲಾಪ್ಸ್. ಫ್ಲಾಪ್ಸ್ನ ಒಂದು ಫುಲ್ ಫಾರ್ಮ್ ಏನಪ್ಪ ಅಂತಂದರೆ ಫ್ಲೋಟಿಂಗ್ ಪಾಯಿಂಟ್ ಆಪರೇಷನ್ಸ್ ಪರ್ ಸೆಕೆಂಡ್ ಅಂತ ಹೇಳಿ. 23ನೇ ಪ್ರಶ್ನೆ, ಮಿನಿ ಕಂಪ್ಯೂಟರ್ನ ವೇಗವನ್ನು ಅಳೆಯುವ ಮಾಪನ ಯಾವುದು? ಉತ್ತರ MIPS. MIPSನ ಒಂದು ಫುಲ್ ಫಾರ್ಮ್ ಬಂದು ಮಿಲಿಯನ್ ಇನ್ಸ್ಟ್ರಕ್ಷನ್ಸ್ ಪರ್ ಸೆಕೆಂಡ್ ಅಂತ ಹೇಳಿ. ಓಕೆನಾ. ಇದಿಷ್ಟು 22 ಮತ್ತು 23ನೇ ಪ್ರಶ್ನೆ ಆಗಿರುತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. 24ನೇ ಪ್ರಶ್ನೆ, ಮೊದಲು ಸಾರ್ವಜನಿಕವಾಗಿ ಲಭ್ಯವಾದ ಮೈಕ್ರೋ ಪ್ರೊಸೆಸರ್ ಯಾವುದು? ಇಲ್ಲಿ ಪ್ರಶಸ್ತಿ ಆಗಿದೆ, ಪ್ರೊಸೆಸರ್ ಅಂತ ಮಾಡ್ಕೊಳ್ಳಿ. ಮೊದಲು ಸಾರ್ವಜನಿಕವಾಗಿ ಲಭ್ಯವಾದ ಮೈಕ್ರೋ ಪ್ರೊಸೆಸರ್ ಯಾವುದು? ಉತ್ತರ ಇಂಟೆಲ್ 4004. ಇದು 1971ರಲ್ಲಿ ಬಳಕೆಗೆ ಬರುತ್ತೆ. ಇದನ್ನು ಕಂಡುಹಿಡಿದಂತಹ ವಿಜ್ಞಾನಿ ಯಾರು ಅಂತ ಹೇಳಿದ್ರೆ ಟೆಡ್ ಹ್ಯಾಪ್ ಮತ್ತು ಟ್ಯಾಗಿನ್ ಅಂತ ಹೇಳಿ ಇವರಿಬ್ಬರು ಸೇರಿಕೊಂಡು ಈ ಒಂದು 4004 ಅನ್ನೋದು ಇಂಟೆಲ್ ಕಂಪ್ನಿನಲ್ಲಿ ಒಂದು ಮೈಕ್ರೋ ಪ್ರೊಸೆಸರ್ನ ಪ್ರೊಡ್ಯೂಸ್ ಮಾಡ್ತಾರೆ. ಈ ಕೆಳಗಡೆ ಮೈಕ್ರೋ ಪ್ರೊಸೆಸರ್ನ ಒಂದು ಲಿಸ್ಟ್ ಕೊಟ್ಟಿದ್ದೀನಿ, ಅದು ಆಲ್ರೆಡಿ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದ್ರಿಂದ ಇಲ್ಲಿ ಓದಕ್ಕೆ ಹೋಗಲ್ಲ, ನೋಡ್ಕೊಳ್ಳಿ. ಮುಂದಿನ ಪ್ರಶ್ನೆ, CPU-ನ ವೇಗವನ್ನು ಅಳೆಯುವ ಮಾನ ಯಾವುದು? ಉತ್ತರ ಕ್ಲಾಕ್ ಸೈಕಲ್ ಪರ್ ಸೆಕೆಂಡ್, ಮೆಗಾ ಹರ್ಟ್ಸ್, ಗಿಗಾ ಹರ್ಟ್ಸ್ ಆ್ಯಂಡ್ ಹರ್ಟ್ಸ್. ಇದು ರಿಪೀಟ್ ಆಗಿರುವಂತಹ ಪ್ರಶ್ನೆ. 26ನೇ ಪ್ರಶ್ನೆ, ಎನಿಹ್ಯಾಕ್, ಎಡಿವ್ಯಾಕ್, ಎಡಿಸ್ಯಾಕ್ ಮತ್ತು ಯೂನಿಹ್ಯಾಕ್ಗಳು ಯಾವ ಜನರೇಷನ್ ಕಂಪ್ಯೂಟರ್ನಲ್ಲಿ ಕಂಡುಬರುತ್ತವೆ? ಉತ್ತರ 1ನೇ ಜನರೇಷನ್ ಕಂಪ್ಯೂಟರ್ನಲ್ಲಿ ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ, ಸೂಕ್ಷ್ಮ ಗಣಕಯಂತ್ರಕ್ಕೆ ಉತ್ತಮ ಉದಾಹರಣೆ ಯಾವುದು? ಉತ್ತರ ಡೆಸ್ಕ್ಟಾಪ್ ಕಂಪ್ಯೂಟರ್. ಸ್ನೇಹಿತರೆ, ಇಲ್ಲಿ ಮೈಕ್ರೋ ಕಂಪ್ಯೂಟರ್ ಮತ್ತು ಪರ್ಸನಲ್ ಕಂಪ್ಯೂಟರ್ ಎರಡೂ ಒಂದೇ ಆಗಿರುತ್ತೆ. ಇವನ್ನ ಮತ್ತೆ ಎರಡು ರೀತಿಯಾಗಿ ವರ್ಗೀಕರಣ ಮಾಡ್ತಾರೆ. ಒಂದು ಪೋರ್ಟಬಲ್ ಕಂಪ್ಯೂಟರ್ ಮತ್ತು ಇನ್ನೊಂದು ನಾನ್ ಪೋರ್ಟಬಲ್ ಕಂಪ್ಯೂಟರ್ ಅಂತ ಹೇಳಿ. ಪೋರ್ಟಬಲ್ ಕಂಪ್ಯೂಟರ್ ಅಂತ ಹೇಳಿದ್ರೆ ಈಸಿಯಾಗಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಕ್ಯಾರಿ ಮಾಡ್ಬೋದು ಅಂತ. ನಾನ್ ಪೋರ್ಟಬಲ್ ಅಂತ ಹೇಳಿದ್ರೆ ಇದನ್ನು ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಡೆಸ್ಕ್ಟಾಪ್ ಕಂಪ್ಯೂಟರ್ ಅಂತ ಹೇಳಿದ್ರೆ ಟೇಬಲ್ ಮೇಲೆ ಇಟ್ಕೊಂಡು ಕಂಪ್ಯೂಟರ್ ಸ್ವಲ್ಪ ದೊಡ್ಡದಾಗಿರುತ್ತೆ ಮತ್ತು CPU ದೊಡ್ಡದಾಗಿರುತ್ತೆ, ಇದನ್ನೆಲ್ಲ ಕ್ಯಾರಿ ಮಾಡೋದು ಕಷ್ಟ ಆಗುತ್ತೆ. ಅಲ್ಲಿಗೆ ಪೋರ್ಟಬಲ್ ಕಂಪ್ಯೂಟರ್ಗಳಿಗೆ ಎಕ್ಸಾಂಪಲ್ ಯಾವುದು ಅಂತ ಹೇಳಿದ್ರೆ ಲ್ಯಾಪ್ಟಾಪು, ನೋಟ್ಬುಕ್ಕು, ಟ್ಯಾಬು, ಪಾಮ್ ಟಾಪ್ ಅಂತ ಹೇಳಿ, ಪಾಮ್ ಟಾಪ್ಗೆ ಏನಂತ ಕರೀತಾರೆ PDA ಅಂತ ಹೇಳಿ ಕರೀತಾರೆ. PDA ಅಂದರೆ ಪರ್ಸ್ನಲ್ ಡಿಜಿಟಲ್ ಅಸಿಸ್ಟೆಂಟ್ ಮೊಬೈಲ್ ಅಂತ ಹೇಳಿ. ಇದು ಕೂಡ ಒಂದು ಪೋರ್ಟಬಲ್ ಕಂಪ್ಯೂಟರ್ಗೆ ಎಕ್ಸಾಂಪಲ್ಸ್ ಆಗಿದೆ. ಓಕೆನಾ. ಇದು ಸೂಕ್ಷ್ಮ ಗಣಕಯಂತ್ರ ಅಥವಾ ಮೈಕ್ರೋ ಕಂಪ್ಯೂಟರ್ಗಳಿಗೆ ಎಕ್ಸಾಂಪಲ್ಸು. ಮುಂದಿನ ಪ್ರಶ್ನೆ, ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಅಥವಾ ಯಾಂತ್ರಿಕ ಕಲನಯಂತ್ರ ಇದನ್ನು ಕಂಡುಹಿಡಿದವರು ಯಾರು ಅಂತ? ಉತ್ತರ ಲೇಸ್ ಪ್ಯಾಸ್ಕಲ್. 1671ರಲ್ಲಿನೇ ಇದೊಂದು ಕ್ಯಾಲ್ಕುಲೇಟರ್ ಡಿವೈಸು ಪ್ರೊಡ್ಯೂಸ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ರೋಬೋಟ್, ಸೂಪರ್ ಕಂಪ್ಯೂಟರ್, AI ಯಾವ ಜನರೇಷನ್ ಕಂಪ್ಯೂಟರ್ನಲ್ಲಿ ಕಂಡುಬರುತ್ತವೆ? ಉತ್ತರ 5ನೇ ಜನರೇಷನ್ ಕಂಪ್ಯೂಟರ್ನಲ್ಲಿ ಕಂಡುಬರುತ್ತವೆ. ಮುಂದಿನ ಪ್ರಶ್ನೆ, ಫೋರ್ಟ್ರಾನ್ ಮತ್ತು ಕೋಬಾಲ್ಗಳ ವಿಸ್ತೃತ ರೂಪ ಏನು? ಉತ್ತರ ಫೋರ್ಟ್ರಾನ್ ಅಂತ ಹೇಳಿದ್ರೆ ಫಾರ್ಮುಲಾ ಟ್ರಾನ್ಸ್ಲೇಷನ್ ಅಂತ ಹೇಳಿ. ಇದನ್ನು ಕಂಡುಹಿಡಿದಂತಹ ವಿಜ್ಞಾನಿ ಜಾನ್ ಬ್ಯಾಕಸ್. ಕೋಬಾಲ್ ಅಂದರೆ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ ಹೇಳಿ. ಇದನ್ನು ಕಂಡುಹಿಡಿದಂತಹ ವಿಜ್ಞಾನಿ ಹೆಸರು ಗ್ರೇಸ್ ಹಾಪರ್ ಮೋರೆ. ಇವೆರಡು ತುಂಬ ಇಂಪಾರ್ಟೆಂಟು, ಆಲ್ರೆಡಿ ತುಂಬ ಎಕ್ಸಾಮಲ್ಲಿ ಇವೆರಡನ್ನ ಕೇಳ್ತಾ ಇದ್ದಾರೆ. ಸೊ ಇದರ ಅಬ್ರಿವೇಷನ್ಸು ಮತ್ತು ಕಂಡುಹಿಡಿದಿರೋ ವಿಜ್ಞಾನಿಗಳ ಹೆಸರನ್ನು ಗಮನ ಇಟ್ಟು ನೋಡ್ಕೊಳ್ಳಿ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ತರಗತಿ. ಇಲ್ಲಿ ನಾನು 4 ಪ್ರಶ್ನೆಗಳನ್ನ ಕೊಟ್ಟಿದ್ದೀನಿ. ಯಾರಿಗೆ ಆಸಕ್ತಿ ಇದೆಯೋ ಅವರು ಕಾಮೆಂಟ್ ಬಾಕ್ಸ್ನಲ್ಲಿ ಉತ್ತರಗಳನ್ನ ಹಾಕ್ಬೋದು. ಪ್ರಶ್ನೆಗಳ ಒಂದು ಸಂಖ್ಯೆಯನ್ನು ಹಾಕಿ ಉತ್ತರವನ್ನು ತಿಳಿಸ್ತಾ ಹೋಗಿ. ನಾನು ಮುಂದಿನ ತರಗತಿಯಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ನಿಮಗೆ ತಿಳಿಸ್ತೀನಿ. ಈ ದಿನದ ಪ್ರಶ್ನೆಗಳು: ಪ್ರಶ್ನೆ 1, ಕ್ವರ್ಟಿ ಕೀಬೋರ್ಡ್ ಅಭಿವೃದ್ಧಿಪಡಿಸಿದವರು ಯಾರು? ಪ್ರಶ್ನೆ 2, ಮೌಸ್ನ ಪಿತಾಮಹ ಯಾರು? ಪ್ರಶ್ನೆ 3, OMRನ ವಿಸ್ತೃತ ರೂಪ ಏನು? ಪ್ರಶ್ನೆ 4, ಪ್ರಿಂಟರ್ನ ಔಟ್ಪುಟ್ ಗುಣಮಟ್ಟವನ್ನು ಯಾವುದರಿಂದ ಅಳೆಯುತ್ತಾರೆ? ಇದಿಷ್ಟು ಪ್ರಶ್ನೆಗಳಿಗೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ಹಾಕ್ತಾ ಹೋಗಿ. ಇದಾಗಿತ್ತು ಇಂದಿನ ತರಗತಿ.
ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳಿಕೊಂಡು ಇವತ್ತಿನ ಈ ತರಗತಿನ ಮುಗಿಸ್ತೀನಿ. ಧನ್ಯವಾದಗಳು.